ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾನು ಎಲ್ಲೋಗ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರಾ? ಇವತ್ತು ನಾನು ಮಂಗಳೂರಿನ ಫೇಮಸ್ ಐಸ್ ಕ್ರೀಮ್ ಪಾರ್ಲರಿಗೆ ಹೋಗ್ತಾ ಇದ್ದೀನಿ. ಅದು ಯಾವ ಐಸ್ ಕ್ರೀಮ್ ಪಾರ್ಲರ್ ಅಂದರೆ ಪಬ್ಬಸ್ ಐಡಿಯಲ್ ಕೆಫೆ. ಇದು ಮಂಗಳೂರಿನ ಲಾಲ್ಬಾಗಲ್ಲಿರೋ ಶ್ರೀ ಕೃಷ್ಣ ಪ್ರಸಾದ್ ಬಿಲ್ಡಿಂಗಲ್ಲಿದೆ. ಈಗ ನಾವು ಪಬ್ಬಸ್ ಐಸ್ ಕ್ರೀಮ್ ಪಾರ್ಲರ್ ಮುಂದೆನೇ ಇದ್ದೀವಿ. ಬನ್ನಿ ಒಳಗೋಗೋಣ, ಹೇಗಿದೆ ನೋಡೋಣ. ನೀವಿಲ್ಲಿ ನೋಡ್ತಾ ಇರ್ಬೋದು, ಆಲ್ರೆಡಿ ತುಂಬ ಜನ ಬಂದು ಟೋಕನ್ ತೊಗೊಂಡು ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ. ನಾವೀಗ ಟೋಕನ್ ತೊಗೋಬೇಕು. ನಮಗೆ 49 ಟೋಕನ್ ನಂಬರ್ ಸಿಕ್ಕಿದೆ. ನಾನಲ್ಲಿ ಮಾತಾಡಿದ್ದೆ, ಅಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇದ್ದಿದ್ದರಿಂದ ನಾನು ಮಾತಾಡಿದ್ದು ಕೇಳಿಸಿಲ್ಲ, ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ವೀಕೆಂಡ್ ಆಗಿರೋದ್ರಿಂದ ತುಂಬಾ ಬ್ಯುಸಿ ಇತ್ತು. ಹಾಗೆ ನಾವೀಗ ಟೋಕನ್ ಇಸ್ಕೊಂಡು ವೆಯ್ಟ್ ಮಾಡ್ತಾ ಕೂತಿದ್ವಿ. ಈಗ ನಮ್ಮ ಟೋಕನ್ ನಂಬರ್ ಕರೆದ್ರು, ನಾವು ಒಳಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಕಾರ್ನರ್ ಪ್ಲೇಸ್ ಫ್ರೀ ಆಗಿತ್ತು, ಹಾಗಾಗಿ ನಮಗೆ ಅಲ್ಲಿ ಕಳಿಸ್ತಾ ಇದ್ದಾರೆ. ನಮಗೆ ಒಳ್ಳೆಯದಾಯಿತು ವೀಡಿಯೋ ಮಾಡ್ಕೊಳ್ಳೋಕ್ಕೆ. ಈಗ ನಾವು ಬಂದು ಕೂತ್ಕೊಂಡ್ವಿ. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೋತಾ ಇದ್ದೆ. ನಾನು ಲಾಸ್ಟ್ ಟೈಮ್ ಕೂಡ ಇಲ್ಲಿಗೆ ಒಂದು ಸತಿ ಬಂದಿದ್ವಿ. ಆವಾಗ ನಾವು ಗಡ್ಬಡ್ ಆರ್ಡ್ರ್ ಮಾಡಿದ್ವಿ. ಈ ಸತಿ ಯಾವುದು ಆರ್ಡ್ರ್ ಮಾಡೋದು ಅಂತ ನಾನು ನನ್ನ ಹಸ್ಬೆಂಡ್ ಮಾತಾಡ್ತಾ ಇದ್ವಿ. ಹಾಗೆ ಒಂದು ಸತಿ ಮೆನುನ ನೋಡ್ತಾ ಇದ್ವಿ. ಆವಾಗ ಅಲ್ಲಿ ಫಸ್ಟಲ್ಲೇ ಪಬ್ಬಸ್ ಸ್ಪೆಷಲ್ ಅಂತ ಇತ್ತು, ಹಾಗಾಗಿ ಅದನ್ನೇ ಟ್ರೈ ಮಾಡೋಣ ಈ ಸತಿ ಅಂತ ಅದನ್ನು ಪಬ್ಬಸ್ ಸ್ಪೆಷಲ್ನ ಹೇಳಿದ್ವಿ. ಹಾಗೆ ನೆಕ್ಸ್ಟ್ ಈವ್ನಿಂಗ್ ಆಗಿತ್ತಲ್ಲ, ಅದ್ರ ಜೊತೆಗೆ ಸ್ನ್ಯಾಕ್ಸ್ ಏನಾದರೂ ತೊಗೊಳ್ಳೋಣ ಅಂತ ಬ್ರೆಡ್ ಸ್ಯಾಂಡ್ವಿಚ್ ಮತ್ತು ಒಂದು ಬರ್ಗರ್ನ ಆರ್ಡ್ರ್ ಮಾಡಿದ್ವಿ. ಈಗ ನಾವು ಆರ್ಡ್ರ್ ಮಾಡಿರೋ ಪಬ್ಬಸ್ ಸ್ಪೆಷಲ್ ಐಸ್ ಕ್ರೀಮ್ ಬಂದಿದೆ. ನೋಡೋಕ್ಕೆ ಕಲರ್ಫುಲ್ ಆಗಿದೆ. ಹಾಗೆ ಇದರಲ್ಲಿ 3 ಫ್ಲೇವರ್ ಇದೆ. ಈಗ ಐಸ್ ಕ್ರೀಮ್ ಇಟ್ಕೊಂಡು ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೋತಾ ಇದ್ದೆ. ಈಗ ನಾವು ಆರ್ಡ್ರ್ ಮಾಡಿದ್ದೆಲ್ಲ ಬಂದಿದೆ. ಹಾಗೆ ನಿಮಗೆ ಒಂದು ಸತಿ ತೋರಿಸ್ತಾ ಇದ್ದೀನಿ. ಈಗ ಐಸ್ ಕ್ರೀಮ್ ಟೇಸ್ಟ್ ಮಾಡ್ತೀನಿ, ಹೇಗಿದೆ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ ಐಸ್ ಕ್ರೀಮ್, ಹೇಳೋದಾದರೆ ಸೂಪರ್ ಆಗಿದೆ. ಅದು ಮಧ್ಯದಲ್ಲಿ ಫ್ರೂಟ್ಸು, ಡ್ರೈ ಫ್ರೂಟ್ಸು ಎಲ್ಲ ಸಿಗುತ್ತೆ. ಹಾಗೆ 3 ಫ್ಲೇವರ್ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿದೆ, ಫ್ಲೇವರ್ಫುಲ್ ಆಗಿದೆ. ನಾನು ನನ್ನ ಹಸ್ಬೆಂಡ್ ಇಬ್ಬರು ಹೇಳ್ತಿದ್ವಿ, ಲಾಸ್ಟ್ ಟೈಮ್ ಗಡ್ಬಡ್ಗಿಂತ ನಮಗೆ ಇದೇ ಇಷ್ಟ ಆಯಿತು. ಸ್ಯಾಂಡ್ವಿಚ್ ಮತ್ತು ಬರ್ಗರ್ ಟೇಸ್ಟ್ ಕೂಡ ಚೆನ್ನಾಗಿತ್ತು. ಈಗ ಐಸ್ ಕ್ರೀಮ್ ಎಲ್ಲ ತಿಂದಾಯಿತು. ಈಗ ನೆಕ್ಸ್ಟ್ ನಾವು ಕದ್ರಿ ಪಾರ್ಕಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹಾಗೆ ನಿಮಗೂ ತೋರಿಸ್ತೀವಿ ಕದ್ರಿ ಪಾರ್ಕ್ ಹೇಗಿದೆ ಅಂತ. ಈಗ ನಾವು ಕದ್ರಿ ಪಾರ್ಕ್ ಎಂಟ್ರೆನ್ಸಲ್ಲಿದ್ದೀವಿ. ಬನ್ನಿ ಪಾರ್ಕ್ ಒಳಗೆ ಹೋಗಿ ನೋಡೋಣ ಹೇಗಿದೆ ಅಂತ. ಗೇಟಿಂದ ಒಳಗೆ ಹೋಗ್ತಾ ಇದ್ದ ಹಾಗೆಯೇ ಮುಂದೆನೇ ಒಂದು ಕ್ಲಾಕ್ ಇದೆ. ಪಾರ್ಕಲ್ಲಿ ಒಂದು ದೊಡ್ಡ ಬೋರ್ಡ್ ಹಾಕಿದ್ದಾರೆ, ತೋಟಗಾರಿಕೆ ಇಲಾಖೆ ಕದ್ರಿ ಉದ್ಯಾನವನ. ಇದರಲ್ಲಿ ಪಾರ್ಕಲ್ಲಿ ಏನಿದೆ ಅದೆಲ್ಲ ಈ ಬೋರ್ಡಲ್ಲಿ ಹಾಕಿದ್ದಾರೆ. ಈಗ ನೋಡ್ತಾ ಇದ್ದೀರಲ್ಲ, ಔಷಧಿ ಗಿಡಗಳ ಧನ್ವಂತರಿ ವನ ಅಂತ. ಇಲ್ಲೆಲ್ಲ ಔಷಧಿ ಗಿಡಗಳನ್ನ ಹಾಕಿದ್ದಾರೆ.
ನೋಡ್ತಾ ಇದ್ದೀರಲ್ಲ, ಇದು ವಾಟರ್ ಟ್ಯಾಂಕ್ ಹಾಗೆ ಕಾರಂಜಿ. ಹಾಗೆ ಕದ್ರಿ ಪಾರ್ಕ್ ಇದೆಯಲ್ಲ, ಇದು ಮಂಗಳೂರಲ್ಲೇ ಲಾರ್ಜೆಸ್ಟ್ ಪಾರ್ಕ್. ಹಾಗೆ ಈ ಕಡೆ ಬಂದರೆ ಮಕ್ಕಳಿಗೆ ಆಟ ಆಡೋಕ್ಕೆಲ್ಲ ತುಂಬ ಗೇಮ್ಸ್ ಇದೆ. ಮಕ್ಕಳು ತುಂಬ ಎಂಜಾಯ್ ಮಾಡ್ಕೊಂಡು ಆಟಾಡ್ತಾಯಿದ್ರು. ಫ್ಯಾಮಿಲಿಯವ್ರ ಜೊತೆ ಬಂದಿದ್ದಾರೆ ಎಲ್ಲ ಮಕ್ಕಳು, ತುಂಬ ಜನ ಫ್ಯಾಮಿಲಿಯವರು ಇದ್ದರು. ಈಗ ನೋಡ್ತಾ ಇದ್ದೀರಲ್ಲ, ಇದು ಪುಟಾಣಿ ರೈಲಿನ ಹಳಿ. ಇಲ್ಲೊಂದು ಪುಟಾಣಿ ರೈಲು ಹೋಗುತ್ತೆ, ಹಾಗೆ ಆ ಗುಹೆ ಒಳಗೆ ಹೋಗುತ್ತೆ. ನೋಡಿದ್ರಲ್ಲ ಪುಟಾಣಿ ರೈಲು ಚೆನ್ನಾಗಿದೆಯಲ್ಲ. ಈ ರೈಲಿನ ಟೈಮಿಂಗ್ಸು ಸಂಜೆ 4 ಗಂಟೆಯಿಂದ 7 ಗಂಟೆ ತನಕ. ಪಾರ್ಕೆಲ್ಲ ಒಂದು ರೌಂಡ್ ಸುತ್ತಾಡ್ಕೊಂಡು ಬಂದ್ವಿ. ಹಾಗೆ ಎಲ್ಲ ಕಡೆ ನೋಡಿಕೊಂಡು ಈಗ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೀವಿ. ಇವತ್ತೇನು ಅಷ್ಟು ಜನ ಇಲ್ಲ. ನಾನು ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು, ಲಾಸ್ಟ್ ಟೈಮ್ ಒಂದು ಸತಿ ಬಂದಿದ್ದೆ. ಈಗ ನೋಡ್ತಾ ಇದ್ದೀರಲ್ಲ, ಇದು ಕೊಳ. ನಾವು ಹಾಗೆ ಕೊಳನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಆಗಲೇ ಕತ್ಲೆ ಆಗಿದೆ. ನಾವು ಎಲ್ಲ ಕಡೆ ನೋಡ್ಕೊಂಡು ಬರೋಷ್ಟೊತ್ತಿಗೆ ಆಗಲೇ ಕತ್ಲೆ ಆಗಿದೆ. ಈಗ ಇಲ್ಲಿ ವಾಟರ್ ಶೋ ಸ್ಟಾರ್ಟ್ ಆಗಿದೆ, ಕಾರಂಜಿ. ಹಾಗೆ ಇದನ್ನು ಕ್ಲಿಪ್ಪಿಂಗ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ. ಇದು 7 ಗಂಟೆ ಮೇಲೆ ಸ್ಟಾರ್ಟ್ ಆಗುತ್ತೆ, 7 ರಿಂದ 8 ಗಂಟೆ ತನಕ ಇರುತ್ತೆ ಅಂತೆ. ಬರೋಷ್ಟೊತ್ತಿಗೆ ಕತ್ಲೆ ಆಗಿಬಿಟ್ಟಿದೆ. ಹಾಗೆ ಎಲ್ಲ ಕಡೆ ನೋಡಿಕೊಂಡು ಈಗ ಟೀ ಕುಡಿಯೋಣ ಅಂತ ಹೋಟೆಲಿಗೆ ಬಂದಿದ್ದೀವಿ. ಆರ್ಡ್ರ್ ಮಾಡಿದ್ದೀವಿ ಟೀಗೆ, ಈಗ ವೆಯ್ಟ್ ಮಾಡ್ತಾ ಇದ್ದೀವಿ. ಪಾರ್ಕ್ ಆಪೋಸಿಟ್ ಇರೋ ಹೋಟೆಲ್ಗೆ ಬಂದಿದ್ದೀವಿ. ಟೀ ಹಾಗೆ ವಡಪಾವ್ ಹೇಳಿದ್ವಿ. ಚೆನ್ನಾಗಿದೆ ಟೀ ಕುಡಿದ ಹೊರಗೆ ವ್ಯೂ ನೋಡಿಕೊಂಡು. ಹಾಗೆ ವಡಪಾವ್ ಹೇಳಿದ್ವಿ. ಟೇಸ್ಟ್ ಮಾಡಿ ನೋಡೋಣ. ಇಲ್ಲ ನಾನು ಬಂದಿಲ್ಲ ಹೋಟೆಲ್ಗೆ, ಇವತ್ತೇ ಬರ್ತಿರೋದು. ಹೇಗಿದೆ ಟೇಸ್ಟ್ ಮಾಡಿ. ಸ್ಪೈಸಿ ಇದೆ. ತಿಂದು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಈಗ ನಾವು ಪಾರ್ಕ್ ಎಲ್ಲ ನೋಡಾಯಿತು, ಹಾಗೆ ಟೀ ಕುಡಿದು ಆಯಿತು. ನಾವು ಮನೆಗೆ ಹೊರಟ್ವಿ. ಹಾಗೆ ಕದ್ರಿ ಪಾರ್ಕ್ ತುಂಬ ಚೆನ್ನಾಗಿದೆ. ನೀವು ಈ ಕಡೆ ಬಂದರೆ ಒಂದು ಸತಿ ಪಾರ್ಕ್ನ ವಿಸಿಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಿಮಗೆ ವಿಡಿಯೋ ಇಷ್ಟ ಆಗ್ತಾ ಇದೆಯಾ ಅಂತ ನನಗೆ ಗೊತ್ತಾಗುತ್ತೆ. ಹಾಗೆ ನನ್ನ ಚಾನಲ್ನ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಆಗ ನಾನು ಹಾಕೋ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.